ಬಿಸಿಲುಗಾಯಿ ಇದನ್ನ ಇಲ್ಲೇ ಬಿಟ್ಬಿಡ್ತಾರೆ, ಇದನ್ನ ತಗೊಂಡೋಗಲ್ಲ. ಇದು ಒಂದು ಸಣ್ಣ ಹೂಜಿ ಅಂತ ಹೊಡೆದಿರ್ತದೆ. ಆ ಹೂಜಿ ಹೊಡೆದಾಗ ಇದ್ರ ಆಕೃತಿ ಚೆನ್ನಾಗಿರಕ್ಕಿಲ್ಲ, ಇದನ್ನ ಮಾರ್ಕೆಟ್ಗೆ ತಗೊಂಡೋಗಿಲ್ಲ. ಇದ್ರೆ ಹೆಚ್ಚು ಮಾರ್ಕೆಟ್ಗೆ ತಗೊಂಡೋಗೋದು ಇಂಥ ಕ್ವಾಲಿಟಿ ಇರುವಂತ ಹಣ್ಣುಗಳನ್ನೇ ತಗೊಂಡೋಗುವಂಥದ್ದು. ಇಲ್ಲಿ ನೀವು ಹೇಳೋ ತರ ಯಾರೋ ವಿಡಿಯೋ ಮಾಡಿರೋ ತರ ಯಾವುದೇ ಕಾರಣಕ್ಕೂ ಕೆಟ್ಟದನ್ನ ವಿಷ ಬೀಜ ಅಂತ ವಿಷನ ಹಾಕುವಂತ ಕೆಲಸ ರೈತರು ಮಾಡ್ತಾ ಇಲ್ಲ. ಈ ದೇಶಕ್ಕೆ ಅನ್ನ ಹದಿತಾ ಇರೋರು, ಎಲ್ಲ ಜೀವರಾಶಿಗಳಿಗೆ ಊಟವನ್ನ ಕೊಡ್ತಾ ಇರೋರು ರೈತರು ಅಂತ ನಾನು ಹೇಳಕ್ಕೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇದನ್ನ ನೋಡಿ, ಈ ತರ ನಾವು ಕುಯ್ತೀವಿ ಅಂದ್ಕೊಳ್ಳಿ. ಈ ಕುಯ್ಯೋ ಸಂದರ್ಭದಲ್ಲಿ ಇದನ್ನು ಕುಯ್ದ್ಬಿಟ್ಟು ಜಾಸ್ತಿ ದಿವಸ ನಾವು ಮಡಗಕ್ಕಾಗಲ್ಲ. ಇದನ್ನ ಈ ಹೇಳ್ತಾರಲ್ಲ, ಇಲ್ಲಿ ಚೂಜಿ ಚುತ್ತಿದ್ರೆ ಇದ್ರ ನೀರಿನ ಪ್ರಮಾಣ ಇಲ್ಲಿ ಇಂಜೆಕ್ಟು ಯಾವುದೋ ಕಾಟನ್ ಪೇಪರ್ನ ಎಜ್ಜಿದ್ರೆ ಇಲ್ಲಿ ಕಲರ್ ಆಯ್ತದೆ. ಇದ್ರ ಕಲರ್ ಈಗ ನಿಮ್ಮ ಎದುರುಗಡೆ ಕುಯ್ದಿದ್ದೀನಿ, ಯಾವ ತರ ಇದೆ ಕಲರು. ಕಲರ್ ಬರ್ಸಕ್ಕೆ ನಾವೇನು ಹಾಕಲ್ಲ, ಸಾಮಾನ್ಯವಾಗಿ ಏನು ಗೊಬ್ಬರ ಬಿಡಬೇಕು ಅದನ್ನ ಬಿಡ್ತೀವಿ, ಕ್ವಾಲಿಟಿ ಒಳ್ಳೆ ವಾಟರ್ ಸಲಬಲ್ ಗೊಬ್ಬರಗಳನ್ನ. ಹಂಗಾಗಿ ಇದು ಕಲರು ಮತ್ತೆ ಸೃಷ್ಟಿನೇ ಹಂಗಿದೆ. ಇದೊಂದೇ ಅಂತಲ್ಲ, ಪ್ರತಿ ಹಣ್ಣುಗಳಲ್ಲಿ ಈಗ ಎಳ್ನೀರ್ಗೆ ಯಾರಾದ್ರೂ ಸಿಹಿ ಹಾಕ್ಬಿಟ್ಟು ಎಳ್ನೀರ್ನ ಪ್ಯಾಕ್ ಮಾಡಿರ್ತಾರ, ಇಲ್ಲ ತಾನೇ? ಅದನ್ನ ಗುಲ್ಕಸ್ ಅದು ಕುಡಿದ್ರೆ ಸ್ವಲ್ಪ ಶಕ್ತಿ ಆಗೋಂಥದ್ದು. ಆದ್ರೆ ಇದಕ್ಕೆ ಕಲರ್ ಹಾಕ್ತಾರ, ಇಲ್ಲ ನೇರಳೆ ಹಣ್ಣಿಗೆ ಕಲರ್ ಬೆರೆಸ್ತಾರ. ಸೃಷ್ಟಿ ಬೇಕಾದ ತರ ಎಲ್ಲವನ್ನು ಕಲರ್ ಮಾಡಿ ಪ್ರಕೃತಿಯಲ್ಲಿ ಕಳಿಸ್ಕೊಟ್ಟೈತೆ. ಅದನ್ನ ಸುಮ್ಮನೆ ಏನೇನೆಲ್ಲ ಸೋಷಿಯಲ್ ಮೀಡಿಯಾ ಐತೆ ಅನ್ಬಿಟ್ಟು ಸುಮ್ಮನೆ ದುರ್ಬಳಕೆ ಮಾಡ್ಕೊಂಡು ಬೆಳೆದಂಥವ್ರಿಗೆ ಅನ್ಯಾಯ ಮಾಡುವಂತ ಕೆಲಸನ ಯಾವ ದೇವ್ರು ಕ್ಷಮಿಸೋದಿಲ್ಲ. ಅಂಥವ್ರು ಈ ಜಗತ್ತಿನಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳಕ್ ಬಯಸ್ತೀನಿ. ನಮಸ್ಕಾರ ಸ್ನೇಹಿತರೆ.